ಹೋಮ್ ಅಂತ ಇತ್ತು. ಇವಾಗ ಇಟ್ಸ್ ಕಾಲ್ಡ್ ಆಸ್ ಗುರುಶೀಲ ಹಾಸ್ಪಿಟಲ್. ಸೊ ಗುರುಶೀಲ ನರ್ಸಿಂಗ್ ಹೋಮ್ ಅಂತ ಬಹಳ ಪ್ರಖ್ಯಾತ. ಇಟ್ ಇಸ್ ವೆರಿ ವೆಲ್ ನೋನ್ ನೇಮ್. ನಾವೆಲ್ಲ ಚಿಕ್ಕ ವಯಸ್ಸಿನಿಂದನೇ ಹೆಸರನ್ನ ಕೇಳ್ತಾ ಇದ್ದೋ. ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಗುರುಶೀಲ ಮತ್ತು ಇನ್ನೊಂದು ಸೀತಾ ಬತೀಜ ಅಂತ ಬಂದಿತ್ತು. ಬೋತ್ ಆರ್ ಪಾಪ್ಯುಲರ್ ಅಂಡ್ ವೆಲ್ ನೋನ್ ಹಾಸ್ಪಿಟಲ್ಸ್ ಅಂಡ್ ನರ್ಸಿಂಗ್ ಹೋಮ್ಸ್. ಸೊ ಇದರ ಒಂದು 50 years ಸರ್ವಿಸ್ ಇವತ್ತು ಆಗಿರುವಂತದ್ದು ಬಹಳ ಸಂತೋಷದ ವಿಷಯ. I want to congratulate Gunashila for their noble service to Bengaluru and Karnataka. ಬಹಳ ಜನ ಇಲ್ಲಿ ಬಂದಿದ್ದಾರೆ, ಹೋಗಿದ್ದಾರೆ. ಇಲ್ಲಿ ಬಂದು ಅನೇಕ ಬಾರಿ ಬಂದು ಹೋಗಿದ್ದಾರೆ. ಯಾಕಂದ್ರೆ ಒಂದ್ಸಲ ಬಂದು ಹೋದ್ಮೇಲೆ ಅವ್ರ ಮಕ್ಕಳು ಕೂಡ ಇಲ್ಲಿಗೆ ಬಂದು ಹೋಗಿರ್ತಾರೆ ಅಲ್ವಾ. ಆ ತರ ಒಂದು ಸಂಬಂಧ ಬೆಳೆದಿರ್ತದೆ ಇಲ್ಲಿಯ ಡಾಕ್ಟರ್ ಜೊತೆ ಮತ್ತು ಇಲ್ಲಿಯ ಸ್ಟಾಫ್ ಜೊತೆ. ಮತ್ತೆ ಇದೊಂಥರ ಒಂದು ಫ್ಯಾಮಿಲಿ ರನ್ ಹಾಸ್ಪಿಟಲ್. ಈಗ ನಾವು ನೋಡ್ತಾ ಇದೀವಿ ಅನೇಕ ಕಡೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗೋದು. ಅಂದ್ರೆ ಕಾರ್ಪೊರೇಟ್ ಅಂತ ಹೇಳಿದ ತಕ್ಷಣ ಅದು ಅದರ ಒಂದು ವ್ಯವಸ್ಥೆನೇ ಬೇರೆ. ಆದ್ರೆ ಈ ಫ್ಯಾಮಿಲಿ ಆಸ್ಪತ್ರೆಗಳು ಏನಿರ್ತದೆ ಅಂದ್ರೆ ಒಂದು ಕುಟುಂಬದವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಅದು ಅವರಲ್ಲಿರುವಂತಹ ಒಂದು ಸಿಸ್ಟಮೇ ಬೇರೆ ಇರ್ತದೆ. ಅವರ ಒಂದು ರೀತಿ ಒಂದು ಆತ್ಮೀಯತೆ ಮತ್ತು ಕೇವಲ ಲಾಭಾಂಶ ಒಂದೇ ಅಲ್ಲ, ಒಂದು ಒಳ್ಳೆ ಸೇವೆ ನೀಡಬೇಕು, ಒಳ್ಳೆಯ ಒಂದು ನಮ್ಮ ಪೇಷಂಟ್ಸ್ಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೆಚ್ಚು ಒಂದು ಕಾಳಜಿ ಇರ್ತದೆ. ಲಿಟಲ್ ಬಿಟ್ ಮೋರ್ ಅಟೆನ್ಷನ್ ದೇ ಗಿವ್. Whereas a corporate hospital by itself, by the very word corporate means how to make a profit. Profit becomes a very big motive. So ಇವತ್ತು ಅದರ ಒಂದು ಹೆಚ್ಚು ಇವತ್ತು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಜನರಿಗೆ ಈ ತರಹದ ಒಂದು ಗುಣಮಟ್ಟ ಇರುವಂತದ್ದು, ಎಲ್ಲಾ ಆಧುನಿಕ ವ್ಯವಸ್ಥೆಗಳು ಇರುವಂತದ್ದು ಮತ್ತು ಒಳ್ಳೆಯ ಸೌಲಭ್ಯಗಳಿರುವಂತದ್ದು, ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಅವರಿಗೆ ದುರುಪಯೋಗವನ್ನ ಪಡಿಸ್ಕೊಳ್ದೇನೆ ಚಿಕಿತ್ಸೆಯನ್ನು ನೀಡುವಂಥದ್ದು, ಅದು ಕೂಡ ಮುಖ್ಯ. Adds great significance to this milestone in our journey. We are truly grateful that you have taken time out of your busy schedules to be with us and to encourage us with your guidance and support. So, thank you very much.